ಕಷ್ಟಪಟ್ಟು ದುಡಿಲತ್ತೀರಿ, ಕರೆಕ್ಟ್ ಅದನ್ನೇ, ಓಕೆನಾ? ಆದ್ರೂ ಕೂಡ ನಿಮ್ಮ ಕೈಯಲ್ಲಿ ರೊಕ್ಕ ಆಗಲಿ, ನಿಮ್ಮ ಮನೆಯ ನೆಮ್ಮದಿ ಆಗಲಿ, ನಿಮ್ಮ ಕುಟುಂಬದ ಅಭಿವೃದ್ಧಿ ಆಗಲಿ ಕಾಣಿಸ್ಕೊಳತ್ತಿಲ್ಲ, ಓಕೆನಾ? ದೇವರ ಆತ್ಮ ಈ ವಿಷಯನ ನನಗೆ ತಿಳಿಸಿದಾಗ, ನೀವು ಹೇಳಿ ಫೋನ್ ಮಾಡಿ ನಾನು ಸರಿ ಮಾತಾಡಿದಾಗ, ನಾನು ಮಾತಾಡುವಾಗ ಇದು ದೇವರ ಆತ್ಮ ನನ್ನ ಜೊತೆ ಮಾತಾಡಿದ್ದಾನೆ. ಬ್ರದರ್ಸ್, ನನಗೆ ಹೇಳ್ತಾ ಇದ್ದೇನೆ, ಪ್ರತಿ ಸಂಡೇ, ಓಕೆನಾ, ನೀವು ಕಾಣಿಕೆ ದಶಾಂಶವನ್ನು ನೀವು 10 ರೂಪಾಯಿ ಕಾಣಿಕೆ ಹಾಕ್ತೀರಿ, 10 ರೂಪಾಯಿ ದಶಾಂಶ ಹಾಕ್ತೀರಿ. ದೇವ್ರ ವಾಕ್ಯ ಹೇಳತ್ತದ, ಸಮರ್ಪಣೆ ಮಾಡುವುದಕ್ಕೆ ನಿನ್ನ ಮನಸ್ಸಿತ್ತು ಅಂತಂತಂದ್ರೆ ನಿನ್ನ ಶಕ್ತಿಗೆ ಅನುಗುಣವಾಗಿ ನೀನು ಸಮರ್ಪಣೆ ಮಾಡು. ನಾನು ಹೇಳ್ತಾ ಇಲ್ಲ, ದೇವರ ಆತ್ಮ ಹೇಳತ್ತನ 3 ತಿಂಗಳು ಒಳಗಡೆ ನಿನ್ನ ಲೈಫಲ್ಲಿ ದೇವರು ಚೇಂಜ್ ಮಾಡ್ಲಕ್ಕನ. ಪ್ರತಿ ಸಂಡೇ ದಶಾಂಶ ಕಾಣಿಕೆನ ದೇವ್ರ ಸನ್ನಿಧಿಗೆ ತಗೊಳ್ಬಾ. ಇವತ್ತಿನ ಮೆಸೇಜ್ ಅನ್ನ ರೆಡಿ ಮಾಡಿರೋದೆ ನಿನಗೋಸ್ಕರ ರೆಡಿ ಮಾಡಿದೀನಿ. ದೇವರ ಆತ್ಮ ನನ್ನ ಜೊತೆ ಮಾತಾಡಿರೋಗೋಸ್ಕರನೇ ಈ ವಾಕ್ಯವನ್ನು ನಾನು ನಿರ್ಣಯ ಮಾಡಿದ್ದೀನಿ. ಆರಂಭ ಮಾಡ್ತಾ ಇರುವಾಗಲೇ ನಾನು ಅನೇಕ ಸರ್ತಿ ಹೇಳಿದ್ದೀನಿ, ಏನಂತಂದ್ರೆ, ನಾನು ಒಂದು ಕುಟುಂಬನ ನೋಡ್ತಾ ಇದ್ದೆ, ಅದು ಬಹಳಷ್ಟು ಕಷ್ಟದಲ್ಲಿದೆ, ಬಹಳಷ್ಟು ಭಕ್ತಿಯಲ್ಲಿದೆ, ಬಹಳಷ್ಟು ದೇವರಲ್ಲಿ ವಿಶ್ವಾಸದಲ್ಲಿದೆ, ಆದ್ರೆ ಆ ಕುಟುಂಬದಲ್ಲಿ ದೇವರ ಆಶೀರ್ವಾದ ಕಾಣ್ತಾ ಇಲ್ಲ. ಈ ಬ್ರದರ್ ನಾನು ನಿನ್ನೆ ಫೋನ್ ಮಾಡಿ ಮಾತಾಡಿದ ಮೇಲೆ ಈ ವಿಷಯನ ತಗೊಂಡೋಗಿ ನಾನು ದೇವರ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ನನಗೆ ತಿಳಿಸಿರುವಂತ ವಿಷಯ ದಶಾಂಶ ಕಾಣಿಕೆ. ಪ್ರತಿ ಸಂಡೇ ನೀನು ದೇವರಿಗೆ ಕೊಡು, ದೇವರು ನಿನಗೆ ತಕ್ಕ ಸಮಯದಲ್ಲಿ ದೇವರು ನಿನಗೆ ಅದ್ಭುತ ಮಾಡ್ತಾರೆ. ಓಕೆನಾ? ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡ